ಚಾಮುಂಡಿ ಬೆಟ್ಟ ಮೈಸೂರು ಮಹಾರಾಜಕ್ಕೆ ಸೇರುವಂತ ಆಸ್ತಿ ಆಗಿದೆ. ಸರ್ಕಾರ ಪ್ರಾಧಿಕಾರ ರಚನೆ ಮಾಡಬೇಕು, ನಮ್ಮ ಅಧಿಕಾರ ದೂರ ಇಟ್ಟು ಪ್ರಯತ್ನ ಮಾಡ್ತಾ ಇದೆ. ನಾವು ಹೈಕೋರ್ಟ್ ಅಲ್ಲಿ ಪಿಟಿಷನ್ ನೋಡಪ್ಪ, ಕಾನೂನು ಮಾಡಿದ್ದೀವಿ. ಪ್ರಮಾದ ದೇವಿಯವರು ಕೋರ್ಟ್ಗೆ ಹೋಗಿ ಅದು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಸ್ಟೇ ತಗೊಂಡಿದ್ದಾರೆ. ಅದು ಕಾನೂನು ತಜ್ಞರ ಜೊತೆ ಮಾತಾಡಿ ಏನು ಮಾಡಬೇಕು ಅಂತ ಕ್ರಮ ತಗೊಂಡು ಗವರ್ನರ್ ಇನ್ನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರೆಸಲ್ಯೂಷನ್ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ, ರಿಜೆಕ್ಟ್ ಮಾಡಿಲ್ಲ, ಅಕ್ಸೆಪ್ಟ್ ಮಾಡಿಲ್ಲ. ಅವ್ರನ್ನೇ ಕೇಳೋಣ. ಥ್ಯಾಂಕ್ ಯು. ಚಾಮುಂಡಿ ಬೆಟ್ಟ ಮೈಸೂರು ಮಹಾರಾಜಕ್ಕೆ ಸೇರುವಂತ ಆಸ್ತಿ ಆಗಿದೆ. ಸರ್ಕಾರ ಪ್ರಾಧಿಕಾರ ರಚನೆ ಮಾಡಬೇಕು, ನಮ್ಮ ಅಧಿಕಾರ ದೂರ ಇಟ್ಟು ಪ್ರಯತ್ನ ಮಾಡ್ತಾ ಇದೆ. ನಾವು ಹೈಕೋರ್ಟ್ ಅಲ್ಲಿ ಪಿಟಿಷನ್ ನೋಡಪ್ಪ, ಕಾನೂನು ಮಾಡಿದ್ದೀವಿ. ಪ್ರಮಾದ ದೇವಿಯವರು ಕೋರ್ಟ್ಗೆ ಹೋಗಿ ಅದು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಸ್ಟೇ ತಗೊಂಡಿದ್ದಾರೆ. ಅದು ಕಾನೂನು ತಜ್ಞರ ಜೊತೆ ಮಾತಾಡಿ ಏನು ಮಾಡಬೇಕು ಅಂತ ಕ್ರಮ ತಗೊಂಡು ಗವರ್ನರ್ ಇನ್ನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರೆಸಲ್ಯೂಷನ್ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ, ರಿಜೆಕ್ಟ್ ಮಾಡಿಲ್ಲ, ಅಕ್ಸೆಪ್ಟ್ ಮಾಡಿಲ್ಲ. ಅವ್ರನ್ನೇ ಕೇಳೋಣ. ಥ್ಯಾಂಕ್ ಯು. ಚಾಮುಂಡಿ ಬೆಟ್ಟ ಮೈಸೂರು ಮಹಾರಾಜಕ್ಕೆ ಸೇರುವಂತ ಆಸ್ತಿ ಆಗಿದೆ. ಸರ್ಕಾರ ಪ್ರಾಧಿಕಾರ ರಚನೆ ಮಾಡಬೇಕು, ನಮ್ಮ ಅಧಿಕಾರ ದೂರ ಇಟ್ಟು ಪ್ರಯತ್ನ ಮಾಡ್ತಾ ಇದೆ. ನಾವು ಹೈಕೋರ್ಟ್ ಅಲ್ಲಿ ಪಿಟಿಷನ್ ನೋಡಪ್ಪ, ಕಾನೂನು ಮಾಡಿದ್ದೀವಿ. ಪ್ರಮಾದ ದೇವಿಯವರು ಕೋರ್ಟ್ಗೆ ಹೋಗಿ ಅದು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಸ್ಟೇ ತಗೊಂಡಿದ್ದಾರೆ. ಅದು ಕಾನೂನು ತಜ್ಞರ ಜೊತೆ ಮಾತಾಡಿ ಏನು ಮಾಡಬೇಕು ಅಂತ ಕ್ರಮ ತಗೊಂಡು ಗವರ್ನರ್ ಇನ್ನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರೆಸಲ್ಯೂಷನ್ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ, ರಿಜೆಕ್ಟ್ ಮಾಡಿಲ್ಲ, ಅಕ್ಸೆಪ್ಟ್ ಮಾಡಿಲ್ಲ. ಅವ್ರನ್ನೇ ಕೇಳೋಣ. ಥ್ಯಾಂಕ್ ಯು.